ಅಮೆರಿಕಕ್ಕೆ ಹೋಗಿ ಮಲಗಿದ್ದರ ಪರಿಣಾಮ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಅಧಿಕಾರ ಕಳೆದುಕೊಂಡರು ಎಂದು ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ ಚನ್ನರಾಯಪಟ್ಟಣದಲ್ಲಿ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಇದ್ದು ಸಕ್ರಿಯ ರಾಜಕಾರಣ ಮಾಡದ ಪರಿಣಾಮ 18 ಮಂದಿ ಶಾಸಕರು ದಿಕ್ಕು ಬದಲಿಸಿದ್ದರು. ಆದರೂ ಸಹ ಕುಮಾರಸ್ವಾಮಿ ಈವರೆಗೂ ಬುದ್ಧಿ ಕಲಿತಿಲ್ಲ ಎಂದು ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಚಟ್ಗುಣ ಬಿಟ್ಬಿಟ್ಟು ಎಲ್ಲ ಅಮೆರಿಕಕ್ಕೆ ಹೋಗಿ ಮಲ್ಕೊಳ್ಳೋ ಬಿಟ್ಬಿಟ್ಟು ಇಲ್ಲಿ ಬಂದಿದ್ರೆ ಸರ್ಕಾರ ಇರೋದು ನಾನು ಅಲ್ಲಿ ಕೆಲಸ ಇರುತ್ತೆ. ಕುಮಾರಸ್ವಾಮಿ ಅವರು ರಾಜಕೀಯ ಮಾಡ್ಬೇಕಾದ್ರೆ ಅಮೆರಿಕದಲ್ಲ ಇಲ್ಲಿ ಕಳ್ಕೊಂಡಿದ್ದಲ್ಲ. ಎಷ್ಟು ಸೋಮಶೇಖರ್ ಮತ್ತೊಂದು ಅವರು ನಾರಾಯಣ ಗೌಡ್ರು ಇಲ್ಲ ಪಕ್ಕದ ಕೇರ್ಪೇಟ್ ಅವರು ಈ ಥರ 18 ಜನ ಓಡೋಗ್ಬೋದ ಇವ್ರು ಎಲ್ಲಿ ಮಲಗಿದ್ರು ಎಲ್ಲಿದ್ರು? ಎಚ್ಚರವಾಗಿ ಇರ್ಬೇಕಾಯ್ತು. ನಿದ್ದೆ ಮಾಡಬಾರ್ದು. ಒಂದು ರಾಜಕಾರಣದಲ್ಲಿ ಒಂದು ಇನ್ನೊಂದು ವ್ಯವಸ್ಥೆಯಲ್ಲಿ ನಿದ್ದೆ ಮಾಡಬಾರ್ದು. ಅವ್ರ ಲೋಪ ಇಟ್ಕೊಂಡು ಟೀಕೆ ಅಧಿಕಾರದ ಆಸೆಗೆ ಪಡ್ತಾವ್ರೆ ಪಡ್ಲಿ, ನಮ್ದೇನು ತಕರಾರಿಲ್ಲ. ಆದರೆ ಕೆ ಪಕ್ಷಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. BJP ಸರ್ಕಾರವನ್ನು ನಾವು ಟೀಕೆ ಮಾಡ್ಬೇಕಾಗ್ತದೆ. ದಯವೇ ನಾವು ಮತ್ತೆ JDS ಒಟ್ಟಿಗೆ ರಾಜ್ಯಪಾಲರು ಮನವಿ ಮಾಡಿದ್ರು. ನಾವು 120 ಸೀಟ್ ಇದ್ದೀವಿ. ಆಗ ಇದ್ದಂಥ ರಾಜ್ಯಪಾಲರು ಏನು ಮಾಡಿದ್ರು, ಹೈಯೆಸ್ಟ್ ಯಾರು ತೊಗೊಂಡಿದ್ದಾರೆ 104 ಯಾರು ತೊಗೊಂಡಿದ್ರೆ ಅವ್ರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡಿದ್ರು. ಆಗ ಮಾಡಿದ್ರು 9 ದಿವಸದ ಮೇಲೆ ಅವ್ರ ಮೆಜಾರಿಟಿ ಬರಲಿಲ್ಲ, ಸರ್ಕಾರ ಬಿದ್ದೋಯ್ತು. ಬಿದ್ದಂಥ ಸಂದರ್ಭದಲ್ಲಿ ಆಗ ಕುಮಾರಸ್ವಾಮಿ ನಾವು ಬೆಂಬಲ ಮಾಡಿದ್ರು. ಇದೇ ಕುಮಾರಸ್ವಾಮಿ ಏನಾಗುತ್ತೆ, ಕುಮಾರಸ್ವಾಮಿ 1.5 ವರ್ಷ ಮಾಡಿ ನಾವು ಕೊಟ್ಟು ಬೆಂಬಲಿಸಿದ್ರೆ ಕೆ ಪಕ್ಷಕ್ಕೆ BJP ಅವರು ಮೋಸ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಆಡಳಿತವನ್ನು ದುರುಪಯೋಗ ಪಡಿಸ್ತಾರೆ. ಈಗ ಅವರೇ ನಾನೊಂದು ಪ್ರಶ್ನೆ ಮಾಡ್ತೀನಿ, ಏನಾದರೂ ಅವರು ಈಗ ಇದನ್ನ ಈಗ 121 118 ತೋರಿಸ್ಬಿಡ್ಲಿ, ಇವ್ರು 6 ತಿಂಗಳು ಸಂವಿಧಾನ ಬಿಕ್ಕಟ್ಟಾಗಲ್ಲ, ಅಸೆಂಬ್ಲಿಲೇ ತೋರ್ಬೇಕು. ಅದು ಅವ್ರು ಈಗಲೂ ಪರ್ಮಿಷನ್ ಕೊಡಬೇಕು. ನಾನು BJP ಸರ್ಕಾರ ಮೋದಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ರಾಷ್ಟ್ರಪತಿಯವರು ಕೂಡ ನಾವು ಮನವಿ ಮಾಡಬೇಕಾಗ್ತದೆ. ಈ ಸಂವಿಧಾನ ಲೋಪದೋಷವನ್ನು ಹುಡುಕಬಾರ್ದು. ವಿಜಯ್ ಅವರಿಗೆ ಅವಕಾಶವನ್ನು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಬೆಂಬಲ ಯಾವಾಗ ಕೊಡ್ತು, ಅಧಿಕಾರ ಇದ್ದಾಗ ಮತ್ತೆ ಚುನಾವಣೆ ನಮಗೆಲ್ಲ ಗೊತ್ತಿದೆ. ಸರ್ಕಾರಕ್ಕೆ ಎಷ್ಟು ನಷ್ಟ, ವ್ಯಕ್ತಿಗಳಿಗೆ ಎಷ್ಟು ನಷ್ಟ. ಹಾಗಾಗಿ ಮತ್ತೆ ಚುನಾವಣೆ ನಡೆಯೋದು ಸಲ್ಲದು ಅಂತ ಹೇಳ್ತಾ ಇದೆ. ಹಾಗಾಗಿ ನಮ್ಮ 5 ಜನ ಗೆದ್ದರೂ ಅದನ್ನು ಸಂಪೂರ್ಣ ಬೆಂಬಲ ನೀಡಿರ್ತಕ್ಕಂಥದ್ದು. ಈಗಾಗಲೇ ಸ್ಟಾಲಿನ್ ಕೂಡ ಬಾಯಿವಾಗಿ ಬೆಂಬಲವನ್ನು ಇದ್ದಾರೆ. ನೀವು ಕೆಲಸ ಮಾಡಿ 6 ತಿಂಗಳು ಸುಮ್ಮನೆ ಇರ್ತೀವಿ ಅಂತ. ಇದಕ್ಕೆ ರಾಜ್ಯಪಾಲರು ಆಡಳಿತವನ್ನು ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾರೆ. ಅವರವರದೇ ಆದಂಥ ಕಾನೂನಿನ ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಕೊಟ್ಟು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರ ಗಮನಕ್ಕೆ ತರಬೇಕು. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ 2 ಪ್ರಮುಖ ವಿರೋಧ ಪಕ್ಷಗಳು ಈಗ DMK ಅವರು ಸಹ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥ ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಅಲ್ಲಿ ತಮಿಳುನಾಡು ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನಾನು